ತಿರುಮಲಕ್ಕೆ ಬಂದಾಗ ನೀವು ದೇವಸ್ಥಾನಕ್ಕೆ ಹತ್ರ ಆಗೋ ತರ ಕಾರ್ನ ಎಲ್ಲಿ ಪಾರ್ಕ್ ಮಾಡ್ಬೇಕಪ್ಪ ಅಂದ್ರೆ, ಇದನ್ನ ಭಕ್ತರೆಲ್ಲ ಫೋಟೋ ತೆಕ್ಕೊಳ್ಳಿ ಅಂತಾನೆ ಮಾಡಿರೋ ಜಾಗ. ಫ್ರೀ ದರ್ಶನಕ್ಕೆ ನೀವು ಇಲ್ಲಿ ಒಳಗಡೆ ಹೋಗ್ಬೇಕು. ಫ್ರೀ ದರ್ಶನಕ್ಕೆ ಹೋದವ್ರು ಕೂಡ ಇಲ್ಲಿ ಟಿಕೆಟ್ ಮಾಡಿಸ್ಬೇಕು. ನಮ್ಮ ಲಗೇಜು ಮೊಬೈಲ್ ಎಲ್ಲಾನು ಈ ಕೌಂಟರಲ್ಲಿ ಕೊಡಬೇಕು. ನನಗೆ ದೇವರ ದರ್ಶನ ಎಷ್ಟು ಅವರ್ಗೆ ಆಯ್ತಪ್ಪ ಅಂದ್ರೆ, ತಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಹಿಂದಿನ ಎಪಿಸೋಡಲ್ಲಿ ಬ್ಯಾಂಗ್ಳೂರಿಂದ ತಿರುಪತಿಗೆ ಬರೋವರೆಗೂ ಏನೆಲ್ಲ ಆಯ್ತು ಅಂತ ನೋಡಿದ್ರಿ. ಯಾರ್ಯಾರು ಇನ್ನ ತಿರುಪತಿ ಟು ಬ್ಯಾಂಗ್ಳೂರ್ ಎಪಿಸೋಡ್ 1 ನೋಡಿಲ್ಲ, ಈ ಎಪಿಸೋಡ್ನ ನೋಡಾದ್ಮೇಲೆ ಆ ವಿಡಿಯೋನು ಹೋಗಿ ನೋಡಿ. ನಾನು 10:30ಗೆಲ್ಲ ತಿರುಮಲ ರೀಚ್ ಆದೆ. ನಾನು ಫಸ್ಟ್ ಟೈಮ್ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ ಬಂದಿರೋದ್ರಿಂದ ಕಾರ್ನ ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಿರ್ಲಿಲ್ಲ. ನೀವಿಲ್ಲಿ ಬಂದಾಗ ನಾನು ಹೇಳೋ ಕಡೆ ಕಾರ್ ಪಾರ್ಕಿಂಗ್ ಮಾಡಿ ದೇವರ ದರ್ಶನ ಮಾಡ್ಕೊಂಡು ಬೇಗ ಕಾರ್ ಹತ್ರ ಬರ್ಬೋದು. SNC ಕಾರ್ ಪಾರ್ಕಿಂಗ್ ಅಂತ ಇದೆ, ನೀವು ಅಲ್ಲಿ ಕಾರ್ ನಿಲ್ಸಿ. ಇಲ್ಲಿಂದ ದೇವಸ್ಥಾನಕ್ಕೆ ಕೇವಲ 500 ಮೀಟರ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನಾನು ಹೇಳ್ತಾ ಇರೋದು ದೇವಸ್ಥಾನಕ್ಕೆ, ಸರ್ವ ದರ್ಶನ ಮಾಡೋ ಎಂಟ್ರಿ ಪಾಯಿಂಟ್ಗಲ್ಲ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ನೀವು ದರ್ಶನ ಮಾಡಕ್ ಹೋಗುವಾಗ ನಿಮ್ಗೆ ಎನರ್ಜಿ ಜಾಸ್ತಿ ಇರುತ್ತೆ. 10-12 ಅವರೆಲ್ಲ ಕಾಯ್ದು ನೀವು ದರ್ಶನ ಮಾಡಿ ಹೊರಗಡೆ ಬರೋ ಅಷ್ಟರಲ್ಲಿ ಸುಸ್ತಾಗಿ ಹೋಗಿರ್ತೀರಾ. ಇನ್ನ ಕಾರ್ನ ಎಲ್ಲೋ ನಿಲ್ಸಿ ನೀವು ನಡ್ಕೊಂಡ್ ಬರೋ ಅಷ್ಟರಲ್ಲಿ ಇನ್ನೂ ಸುಸ್ತಾಗ್ತೀರಾ. ಸೊ ನಾವು ದೇವರ ದರ್ಶನ ಮಾಡ್ಕೊಂಡು ಕಾರ್ ಹತ್ರ ಬೇಗ ಬರ್ಬೇಕು ಅಂದ್ರೆ ಈ SNC ಕಾರ್ ಪಾರ್ಕಿಂಗ್ ಬೆಸ್ಟ್. ದೇವಸ್ಥಾನಕ್ಕೆ ಹತ್ರದಲ್ಲೇ ಇದೆ. ಇಲ್ಲೇನ್ ಕಾರ್ ಪಾರ್ಕ್ ಮಾಡೋದಕ್ಕೆಲ್ಲ ದುಡ್ಡೇನ್ ಕೊಡೋಂಗಿಲ್ಲ, ನೀವ್ ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಬೋದು. ಆದ್ರೆ ಕಾರಲ್ಲಿ ವ್ಯಾಲ್ಯೂಯಬಲ್ ಐಟಮ್ಸ್ ಎಲ್ಲ ಇಡಕ್ ಹೋಗ್ಬೇಡಿ. ಕಾರ್ನ ಪಾರ್ಕ್ ಮಾಡಿ ನೀವು 10-12 ಅವರೆಲ್ಲ ಬಹಳ ದೂರ ಇರ್ತೀರಾ. ನಿಮ್ಮ ಬೆಲೆ ಬಾಳೋ ಅಂತ ವಸ್ತುಗಳನ್ನ ಯಾರಾದ್ರೂ ಎತ್ಕೊಂಡು ಹೋದ್ರೆ ಅಲ್ಲಿ ಹುಡ್ಕೋದಕ್ಕೆ CC ಕ್ಯಾಮ್ರಾ ಎಲ್ಲ ಇರೋದಿಲ್ಲ. ಸರ್ವ ದರ್ಶನ ಎಂಟ್ರಿ ಪಾಯಿಂಟ್ ಎಲ್ಲಿದೆ ಅಂತ ನಾನು ಹುಡುಕ್ತಾ ಮೈನ್ ರೋಡಲ್ಲಿ ನಡ್ಕೊಂಡ್ ಬರ್ತಾ ಇದ್ದೀನಿ. ಹಾಗೆ ಮುಂದೆ ನಡ್ಕೊಂಡ್ ಬರುವಾಗ ನನ್ ಕಣ್ಣಿಗೆ ಬಿದ್ದಿದ್ದೆ ಈ ವೆಂಕಟೇಶ್ವರ ಸ್ವಾಮಿಯ ಸ್ಟ್ಯಾಚು. ಇದನ್ನ ಭಕ್ತರಿಗೆಲ್ಲ ಫೋಟೋ ತೆಕ್ಕೊಳ್ಳಿ ಅಂತಾನೆ ಮಾಡಿದ್ದಾರೆ. ಈ ಸರ್ಕಲ್ ಇಂದ ಸರ್ವ ದರ್ಶನ ಎಂಟ್ರಿ ಪಾಯಿಂಟ್ಗೆ 1-2 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಫ್ರೀ ಬಸ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ಬಸ್ಗಳಿಗೆ ನಿಂತ್ಕೊಂಡು ವೆಯ್ಟ್ ಮಾಡ್ಬೇಕು. ಬಸ್ಗೆ ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡೋದ್ಕಿಂತ ತಿರುಮಲ ಎಲ್ಲ ಹೆಂಗಿದೆ ಅಂತ ನಿಮ್ಗೆ ತೋರ್ಸೋದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ದೇವಸ್ಥಾನದ ಸುತ್ತಮುತ್ತ ರೋಡ್ಗಳನ್ನ ಮಾತ್ರ ಬಹಳ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ರಸ್ತೆ ಪಕ್ಕದಲ್ಲಿ ಹೂ ಗಿಡಗಳು, ಅಲ್ಲಲ್ಲಿ ಮರಗಳು, ಇಡೀ ಬೆಟ್ಟ ಹಚ್ಚ ಹಸಿರಿನಿಂದ ಕಾಣಿಸ್ತಾ ಇದೆ. ಹಾಗೆ ಮುಂದೆ ನಡ್ಕೊಂಡು ಬರುವಾಗ ಯಾರ್ಯಾರು SST ಟೋಕನ್ ತಗೊಂಡಿರ್ತಾರೆ ಅವ್ರಿಗೆಲ್ಲ ಇಲ್ಲೇ ಎಂಟ್ರಿ ಇತ್ತು. ನಾನು ಜನರಲ್ ದರ್ಶನಕ್ಕೆ ಹೋಗ್ತಾ ಇರೋದ್ರಿಂದ ಇನ್ನ ಮುಂದೆ ಹೋಗ್ಬೇಕಿತ್ತು. ಜನರಲ್ ದರ್ಶನನ ಹುಡುಕ್ತಾ ಬಂದಂತ ನನಗೆ ಕೊನೆಗೂ ಎಂಟ್ರಿ ಪಾಯಿಂಟ್ ಸಿಕ್ತು. ಇಲ್ಲೇ ನೋಡಿ ಜನರಲ್ ದರ್ಶನಕ್ಕೆ ಎಂಟ್ರಿ ಆದೆ. ಒಳಗಡೆ ಬರುವಾಗ ಮಜ್ಜಿಗೆ ಕೊಟ್ರು. ಬಿಸಿಲು ಮಳೆ ಏನೇ ಬಂದ್ರು ದರ್ಶನಕ್ಕೆ ಬಂದಿರೋ ಭಕ್ತಾದಿಗಳಿಗೆ ತೊಂದರೆ ಆಗದೆ ಇರ್ಲಿ ಅಂತ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನಾವು ಹೋಗುವಾಗ ಪಕ್ಕದಲ್ಲಿ ನಿಂತಿರೋರೆಲ್ಲ SST ಟೋಕನ್ ನೆನ್ನೆ ತಗೊಂಡು ಇವತ್ ದರ್ಶನಕ್ಕೆ ಬಂದಿರೋರು. ಇವ್ರಿಗೆಲ್ಲ ಕೇವಲ 4-5 ಅವರಲ್ಲೇ ದರ್ಶನ ಆಗೋಗುತ್ತೆ. ನನ್ಗೆ ಎಷ್ಟು ಅವರಲ್ಲಿ ದರ್ಶನ ಆಯ್ತು ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ಸರ್ವ ದರ್ಶನಕ್ಕೆ ಅಂತ ಒಳಗಡೆ ಬಂದ್ಮೇಲೆ ಇಲ್ಲಿ ಸರ್ವ ದರ್ಶನಕ್ಕೂ ಕೂಡ ನಮ್ಮ ಫೋಟೋನ ತೆಗೆದು ಈ ರೀತಿಯಾದಂತ ಟಿಕೆಟ್ ಕೊಡ್ತಾರೆ. ನೋಡಿ, ನಾನು ಬೆಳಗ್ಗೆ 11:36ಕ್ಕೆ ಟಿಕೆಟ್ ತಗೊಂಡಿದ್ದೀನಿ. ಹಾಗೇನೆ ಮುಂದೆ ಬಂದ್ರೆ ಇಲ್ಲೇನೆ ಲಗೇಜ್ ಮತ್ತೆ ಫೋನನ್ನ ಇಸ್ಕೊಂಡ್ಬಿಡ್ತಾರೆ. ನಮ್ಮ ಹತ್ರ ಇರೋ ಫೋನ್ ಎಲ್ಲ ಒಂದು ಪೌಚ್ಗೆ ಹಾಕೊಂಡು ಇಲ್ಲೂ ಕೂಡ ನಮ್ಮ ಫೋಟೋ ತೆಗೆದು ಒಂದು ಟೋಕನ್ ಕೊಡ್ತಾರೆ. ಇಲ್ಲಿಂದ ಬರೀ ಹ್ಯಾಂಡ್ ಬ್ಯಾಗ್ ಮಾತ್ರ ಹಲೋ ಇರುತ್ತೆ. ಜೇಬಲ್ಲಿ ನಮ್ ಕಾರ್ ಕೀ ಮತ್ತೆ ರಿಮೋಟ್ ಎಲ್ಲ ಇಟ್ಕೊಂಡು ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಅಲ್ಲಿಂದ ಮುಂದೆ ಬಂದ್ರೆ ಭಕ್ತರಿಗೆಲ್ಲ ಈ ರೀತಿ ಕೂತ್ಕೊಳ್ಳೋದಕ್ಕೆ ಹಾಲ್ಗಳನ್ನ ಮಾಡಿದ್ದಾರೆ. ನಮಗ್ ಕೊಟ್ಟಂತ ಟಿಕೆಟ್ ಅಲ್ಲಿ ಕಂಪಾರ್ಟ್ಮೆಂಟ್ ನಂಬರ್ನ ಮೆನ್ಷನ್ ಮಾಡಿರ್ತಾರೆ. ಆ ಕಂಪಾರ್ಟ್ಮೆಂಟ್ಗೆ ಹೋಗಿ ಕೂತ್ಕೋಬೇಕು. ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ವಾಶ್ರೂಮ್ ವ್ಯವಸ್ಥೆ ಎಲ್ಲ ಇರುತ್ತೆ. ಜೊತೆಗೆ ಅಲ್ಲೇನೆ ತಿಂಡಿ ಊಟ ವ್ಯವಸ್ಥೆ ಎಲ್ಲ ಇರುತ್ತೆ. ಏನ್ ದೊಡ್ಡ ದೊಡ್ಡ ಹಾಲ್ಗಳಂತೀರಾ, ಒಂದ್ ಹಾಲಲ್ಲಿ ಕನಿಷ್ಠ ಅಂದ್ರೂ 500 ಜನ ಕೂತ್ಕೋಬಹುದು. ಅಲ್ಲೇ ಸೈಡಲ್ಲಿ ಒಬ್ಬೊಬ್ರು ಬಿಸ್ಕೆಟು, ಜ್ಯೂಸು, ಮಿಕ್ಸ್ಚರ್ ಎಲ್ಲ ಮಾರ್ತಾ ಇರ್ತಾರೆ. ಟೈಮ್ ಪಾಸ್ ಮಾಡಕ್ ಬೇಕಾದವ್ರು ತಗೊಂಡ್ ತಿನ್ಬಹುದು. ಸ್ವಲ್ಪ ಕಾಸ್ಟ್ಲಿ ಅಷ್ಟೇ. ನಾನ್ ಈ ಹಾಲ್ಗೆ ಬಂದು ಕೂತ್ಕೊಂಡಾಗ ಬೆಳಗ್ಗೆ 11:30 ಆಗಿತ್ತು. ಈ ಹಾಲಿಂದ ನಮ್ಗೆ ದರ್ಶನಕ್ಕೆ ಬಿಟ್ಟಿದ್ದು ನೈಟ್ 11:30ಗೆ. 12 ಅವರ್ ಕಾದಂತ ನನ್ಗೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಆಯ್ತು. ಹೇಳುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ವೆಂಕಟೇಶ್ವರ ಸ್ವಾಮಿ ನನ್ನ ಸಬ್ಸ್ಕ್ರೈಬರ್ಸು ಮತ್ತೆ ವ್ಯೂವರ್ಸ್ಗೆ ಒಳ್ಳೇದ್ ಮಾಡ್ಲಿ. 12-13 ಗಂಟೆಗಳ ಕಾಲ ನಾವು ಕಾಯ್ದು ಗರ್ಭಗುಡಿ ಹತ್ರ ಹೋಗಿ ದೇವರ ದರ್ಶನ ಮಾಡ್ತಾ ಇದ್ರೆ ಮೈ ರೋಮಾಂಚನ ಆಗೋಗುತ್ತೆ. ಅದ್ರ ಫೀಲ್ ನ ನೀವು ಲೈಫಲ್ಲಿ ಒಂದ್ಸಲನಾರು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಗರ್ಭಗುಡಿ ಒಳಗಡೆ ಯಾವುದೇ ಲೈಟ್ ಹಾಕಿರಲ್ಲ, ದೀಪದ ಬೆಳಕಲ್ಲೇ ದರ್ಶನ ಮಾಡ್ಬೇಕು. ಗರ್ಭಗುಡಿ ಹತ್ತತ್ರ ಹೋದಾಗ ತಳ್ಳಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಎಷ್ಟಾರು ತಳ್ಳಿ ನಾನು ದೇವರ ದರ್ಶನ ಮಾಡ್ಬೇಕು ಅಂತ 10 ಸೆಕೆಂಡ್ ಅಲ್ಲೇ ಮುಂದೆ ನಿಂತ್ಕೊಂಡು ದರ್ಶನ ಮಾಡಿದೆ. ದರ್ಶನ ಮಾಡ್ಕೊಂಡು
ಹಾಗೆ ನಾವು ತಗೊಂಡಿದ್ದ ಟಿಕೆಟ್ಗೆ ಒಂದು ಫ್ರೀಯಾಗಿ ಲಾಡು ಕೊಡ್ತಾರೆ. ಅದನ್ನ ಈಸ್ಕೊಂಡು ಹೊರ್ಗಡೆ ಬಂದೆ. ತಿರುಪತಿ ತಿಮ್ಮಪ್ಪನ ದೇವಾಲಯ ಹೊರ್ಗಡೆಯಿಂದ ಈ ರೀತಿ ಕಾಣಿಸುತ್ತೆ. ದೇವಸ್ಥಾನದ ಆಪೋಸಿಟೇನೆ ನಾವು ಮೊಬೈಲ್ ಕೊಟ್ಟಿರ್ತೀವಲ್ಲ, ಅದನ್ನೆಲ್ಲ ತಂದಿಟ್ಟಿರ್ತಾರೆ. ನಾವು ಮೊಬೈಲ್ನ ಅಲ್ಲಿ ಕೊಟ್ಟಾಗ ಒಂದು ಟೋಕನ್ ಕೊಟ್ಟಿರ್ತಾರಲ್ಲ, ಆ ಟೋಕನ್ನ ಕೊಟ್ರೆ ನಮ್ಮ ಮೊಬೈಲ್ ಪೌಚ್ ಕೊಡ್ತಾರೆ. ಏನ್ ಜನ ಅಂತೀರಾ, ಯಪ್ಪ ರಾಮ. ಅಲ್ಲಿ ಬಂದವರೆಲ್ಲ ಗೋವಿಂದ ಗೋವಿಂದ ಅಂತ ಕೂಗ್ತಾ ಇರ್ತಾರೆ. ತುಂಬಾ ಜನ ಮುಡಿ ಕೊಟ್ಟಿರ್ತಾರೆ. ನಾನ್ ಅಬ್ಸರ್ವ್ ಮಾಡಿದ್ದೇನಪ್ಪಾ ಅಂದ್ರೆ ತುಂಬಾನೇ ಲೇಡೀಸ್ ಕೂಡ ಮುಡಿ ಕೊಟ್ಟಿದ್ರು. ದೇವಸ್ಥಾನದ ಆಪೋಸಿಟ್ ಈ ಜಾಗದಲ್ಲಿ ನಿಂತ್ಕೊಂಡು ತುಂಬಾ ಜನ ಫೋಟೋ ತೆಕ್ಕೋತಾ ಇರ್ತಾರೆ. ಹಾಗೆ ಇಲ್ಲಿ ಮುಂದೆ ನಿಂತ್ಕೊಂಡು ಕರ್ಪೂರ ಮತ್ತೆ ದೀಪನ ಬೆಳಗ್ತಾ ಇರ್ತಾರೆ. ತುಂಬಾ ಜನ ದೀಪನ ಬೆಳಗಿ ಅಲ್ಲಿ ಕಾಣಿಸ್ತಿರೋ ದೊಡ್ಡದಾದ ದೀಪಗಳಿಗೆ ಬತ್ತಿ ಹಾಕಿರೋದ್ರಿಂದ ಜೋರಾಗಿ ಬೆಂಕಿ ಉರಿಯಕ್ ಸ್ಟಾರ್ಟ್ ಆಗಿ ಹೋಗಿತ್ತು. ಅದನ್ನೆಲ್ಲ ನೀರ್ ಹಾಕಿ ಆರಿಸ್ತಾ ಇದ್ರು. ಹಾಗೆ ಇಲ್ಲಿ ಮುಂದೆ ಬಂದ್ರೆ ಕಾಯಿ ಹೊಡೆಯೋದಕ್ ಜಾಗ ಇತ್ತು. ಭಕ್ತಾದಿಗಳು ತಂದಂತ ತೆಂಗಿನಕಾಯಿನ ಇಲ್ಲಿ ಹೊಡಿತಾ ಇದ್ರು. ಹಾಗೆ ಮುಂದೆ ಬಂದ್ರೆ ಸುಮಾರು ಅಂಗಡಿಗಳಿದ್ದಾವೆ. ಮಕ್ಕಳಾಡೋ ಆಟ ಸಾಮಾನು, ಬ್ಯಾಗ್ಸು, ಫೋಟೋಸು ಇದನ್ನೆಲ್ಲ ಮಾರ್ತಾ ಇರ್ತಾರೆ. ನೀವೇನಾದ್ರೂ ಮನೆಗೆ ತಗೊಂಡೋಗ್ಬೇಕು ಅಂದ್ರೆ ಇಲ್ಲಿ ಶಾಪಿಂಗ್ ಮಾಡ್ಬೋದು. ಅಲ್ಲೇ ಮುಂದೆ ಹೋಟೆಲ್ಸ್ ಕೂಡ ಇದೆ. ಪೂರಿ, ಬಜ್ಜಿ, ವಡೆ, ಪಲಾವು, ಪರೋಟ ಎಲ್ಲ ಸಿಗುತ್ತೆ. ದರ್ಶನ ಮಾಡ್ಕೊಂಡು ಬಂದ್ಮೇಲೆ ಹೊಟ್ಟೆ ಹಸ್ತಿದ್ರೆ ಇಲ್ಲಿ ಊಟ ಮಾಡ್ಬೋದು. ಇಲ್ಲಿ ನೋಡಿ ಅಲ್ಲಲ್ಲೇ ಎಷ್ಟು ಜನ ಮಲಗಿದ್ದಾರೆ ಅಂತ. ಪಾಪ ಇವ್ರಿಗೆಲ್ಲ ರೂಮ್ ಸಿಕ್ಕಿರಲ್ಲ. ಟ್ರೈನ್ ಅಥವಾ ಬಸ್ಸು ಇನ್ಯಾವುದೋ ಟೈಮ್ಗಿರುತ್ತೆ, ಅಥವಾ ಬೆಳಗ್ಗೆ ಇಲ್ಲಿಂದ ಹೊರಟ್ರಾಯ್ತು ಅಂತ ಮಲಗಿರ್ತಾರೆ. ನಾನ್ ಅಲ್ಲಿಂದ ಬಂದು ನಿಮ್ಗೆ ಅವಾಗ್ಲೇ ತೋರಿಸಿದ್ದಿ ತಿರುಪತಿ ತಿಮ್ಮಪ್ಪನ ಸ್ಟ್ಯಾಚು ಹತ್ರ ಫೋಟೋ ತೆಕ್ಕೊಂಡು ಸ್ವಲ್ಪ ಹೊತ್ತು ಕಾರಲ್ಲೇ ಮಲಗಿ ಅಲ್ಲಿಂದ ಹೊರಟೆ. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ ಬಹಳನೇ ಪೇಷನ್ಸ್ ಇರಬೇಕು. ಅವಾಗ ಮಾತ್ರ ನೀವು ಸರ್ವ ದರ್ಶನಕ್ಕೆ ಹೋಗಿ. ಯಾಕಂದ್ರೆ ಕೆಲವೊಂದ್ಸಲ 8 ಅವರ್ಗೆಲ್ಲ ದರ್ಶನ ಆಗುತ್ತಂತೆ, ಇನ್ ಕೆಲವೊಂದ್ಸಲ 2 ದಿವಸ ತಗೊಳುತ್ತಂತೆ. ನಾನ್ ನಿಮಗೆ ಪ್ರೀವಿಯಸ್ ಎಪಿಸೋಡ್ ಅಲ್ಲೇ ಹೇಳ್ದಂಗೆ ಬೆಟ್ಟ ಹತ್ತದಕ್ ಒಂದ್ ದಾರಿ ಇದೆ, ಹಾಗೆ ಬೆಟ್ಟ ಇಳಿಯೋದಕ್ ಮತ್ತೊಂದ್ ದಾರಿ ಇದೆ. ಬೆಟ್ಟ ಇಳಿವಾಗ್ಲೂ ಘಾಟ್ ರೋಡ್ ಇದು, ಸ್ವಲ್ಪ ನಿಧಾನಕ್ಕೆ ಡ್ರೈವ್ ಮಾಡಿ. ಹೇಳದ್ ಮರ್ತಿದ್ದೆ, ಬೆಟ್ಟದ ಮೇಲ್ಗಡೆನೆ ಲಾಡು ಪ್ರಸಾದ ಸಿಗುತ್ತೆ. ನೀವು ಮನೆಗೆ ಅಲ್ಲಿಂದನೇ ತಗೊಂಡೋಗ್ಬೋದು. ಹಾಗೆ ಬೆಟ್ಟ ಇಳಿತಾ ಮುಂದೆ ಬರ್ತಾ ಇರುವಾಗ ನಮ್ಗೆ ರೈಟ್ ಸೈಡಿಗೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಂಡು ನಮ್ಮ ಪ್ರಯಾಣ ಸುಖವಾಗಿರ್ಲಿ ಅಂತ ಬೇಡ್ಕೊಂಡು ಮುಂದೆ ಬಂದೆ. ಹಾಗೆ ಮತ್ತೊಂದು ವಿಷಯ ಹೇಳದ್ ಮರ್ತಿದ್ದೆ, ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದಕ್ಕಿಂತ ಮುಂಚೆ ಅಲ್ಲೇ ಬೆಟ್ಟದ ಮೇಲ್ಗಡೆನೆ ಭೂವಾರ ಸ್ವಾಮಿ ಅಂತ ದೇವಸ್ಥಾನ ಇದೆ. ಮೊದಲು ಅಲ್ಲಿಗೆ ಹೋಗಿ ಭೂವಾರ ಸ್ವಾಮಿಯ ದರ್ಶನ ಮಾಡ್ತಾರೆ. ನೀವು ಕೂಡ ಭೂವಾರ ಸ್ವಾಮಿಯ ದರ್ಶನ ಮಾಡಿ ಆಮೇಲೆ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ. ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.